ಹಾಯ್ ಗೈಸ್, ವೆಲ್ಕಮ್ ಟು ವಿದ್ಯಾವೇರು ಅಕಾಡೆಮಿ. ಸೊ ಇದರಲ್ಲಿ ನೋಡಿ ಡಿಫ್ರೆನ್ಷಿಯಲ್ ಇಕ್ವೇಷನ್ಸ್ 1 ಅಂದರೆ ಸೊಲ್ಯೂಷನ್ ಆಫ್ ಎ ಹೋಮೋಜಿನಿಯಸ್ ಸೆಕೆಂಡ್ ಆರ್ಡರ್ ಇಕ್ವೇಷನಲ್ಲಿ ಯಾವ ಥರ ನೀವು ಫಾರ್ಮುಲಾಗಳನ್ನು ಯೂಸ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಸೊ ಇಲ್ಲಿ ಕೇಸ್ 1 ನೋಡಿ. ಕೇಸ್ 1ನಲ್ಲಿ ರೂಟ್ಸ್ ಆರ್ ರಿಯಲ್ ಆ್ಯಂಡ್ ಡಿಸ್ಟಿಂಕ್ಟ್ ಅಂತ ಇದ್ದರೆ, ಅಂದರೆ ಇಲ್ಲಿ ಎಕ್ಸಾಂಪಲ್ ನೋಡಿ 3 ಮತ್ತು 4 2 ಡಿಫ್ರೆಂಟ್ ರೂಟ್ಸ್ ಇದ್ದಾವೆ. ಓಕೆ, ಆಮೇಲೆ ರಿಯಲ್ ಇವು ಅಂದರೆ ರಿಯಲ್ ನಂಬರ್ಸ್, ಇಲ್ಲಿ ಯಾವುದೇ ಥರ ಇಮ್ಯಾಜಿನರಿ ನಂಬರ್ ಬಂದಿಲ್ಲ. ಸೊ ಅವಾಗ ಯಾವ ಫಾರ್ಮುಲಾ ಯೂಸ್ ಮಾಡಬೇಕು? y is equal to c1 e to the power of m1x plus c2 e to the power of m2x. ಅಂದರೆ ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದೀನಿ ನೋಡಿ. ಪ್ಲೇಸಲ್ಲಿ m1 ಪ್ಲೇಸಲ್ಲಿ 3 ಇದೆ, m2 ಪ್ಲೇಸಲ್ಲಿ 4ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಈ ಒಂದು ಇನ್ವರ್ಸ್ ಆಪರೇಟರ್ ಮೆಥಡ್ ಯೂಸ್ ಮಾಡ್ತಾ ಇರಬೇಕಾದ್ರೆ ಈ ಫಾರ್ಮುಲಾ ಯೂಸ್ ಮಾಡ್ತೀರಾ. ದೆನ್ ರೂಟ್ಸ್ ಆರ್ ಈಕ್ವಲ್ ಅಂದರೆ ಇಲ್ಲಿಗ 3 ಆ್ಯಂಡ್ 4 ಅಂದರೆ 2 ಡಿಫರೆಂಟ್ ರೂಟ್ಸ್ ಅಲ್ವಾ. ಈಗ ಎರಡು ರೂಟ್ಗಳು ಸೇಮ್ ಇದ್ದರೆ ಈ ಫಾರ್ಮುಲಾ ಯೂಸ್ ಮಾಡ್ಕೊಳ್ತೀರಾ. c1 ಪ್ಲಸ್ c2 ಇಂಟು x ಇಂಟು e ಟು ದಿ ಪವರ್ ಆಫ್ mx. ಅಂದರೆ ಪ್ಲೇಸಲ್ಲಿ ಏನು ಸಬ್ಸ್ಟಿಟ್ಯೂಟ್ ಮಾಡ್ತೀರಾ? 3 ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. ಓಕೆ, ಸೊ ಪ್ರೀವಿಯಸ್ ಕೇಸ್ 2 ನೋಡಿದರೆ ಈಗ ಕೇಸ್ 3 ಬಂದುಬಿಟ್ಟು m1 m2 ಆರ್ ಕಾಂಪ್ಲೆಕ್ಸ್ ಪೇರ್ ಆಫ್ ರೂಟ್ಸ್ ಸೇ p ಪ್ಲಸ್ iq ಅಂತ ಇದೆ. ಮೀನ್ಸ್ y ಈಸ್ ಈಕ್ವಲ್ ಟು, ಈಗ ಇಲ್ಲಿ m1 ಆ್ಯಂಡ್ m2 ಇಲ್ಲೊಂದು ಎಕ್ಸಾಂಪಲ್ ತೋರಿಸಿದ್ದೀನಿ ನೋಡಿ. 5 ಪ್ಲಸ್ ix ಅಂತ ಇದೆ ಅಲ್ವಾ. ಸೊ p ಪ್ಲೇಸಲ್ಲಿ ಏನಿದೆ 5 ಇದೆ, ಹಾಗೆ iq ಪ್ಲೇಸಲ್ಲಿ ಏನಿದೆ i ಮತ್ತು 6 ಅಂತ ಇದೆ, ರೈಟ್. ಸೊ ಈ ಥರ ಕಾಂಪ್ಲೆಕ್ಸ್ ಪೇರಲ್ಲಿ ಬಂದಾಗ ಏನು ಮಾಡಬೇಕು? ಸೊ y ಈಸ್ ಈಕ್ವಲ್ ಟು e ಟು ದಿ ಪವರ್ ಆಫ್, ಇಲ್ಲಿ ರಿಯಲ್ ನಂಬರ್ ಏನಿದೆಯೋ ಅದನ್ನು ಇಲ್ಲಿ ಬರ್ಕೋಬೇಕು. ಹಾಗೆ ಇನ್ನು ಬ್ರಾಕೆಟ್ c1 ಕಾಸ್, ಇಲ್ಲಿ ಇಮ್ಯಾಜಿನರಿ ಏನಿದೆ i ಪಕ್ಕ 6 ಇದೆ ಅಲ್ವಾ. ಸೊ c1 ಕಾಸ್ 6x ಪ್ಲಸ್ c2 ಸೈನ್ 6x ಅಂತ ಬರ್ಕೋಬೇಕು. ಓಕೆ, ಸೊ ಇನ್ನೊಂದು ಕೂಡ ಎಕ್ಸಾಂಪಲ್ ತೋರಿಸಿದ್ದೀನಿ ನೋಡಿ. ಇಲ್ಲಿ -2 ಪ್ಲಸ್ i3 ಅಂತ ಇದೆ. ಸೊ y ಈಸ್ ಈಕ್ವಲ್ ಟು e ಟು ದಿ ಪವರ್ ಆಫ್, ಇಲ್ಲಿ ರಿಯಲ್ ನಂಬರ್ ಏನಿದೆಯೋ ಅದನ್ನು ಬರ್ಕೋಬೇಕು. ಮೈನಸ್ ಇದ್ದರೆ ಮೈನಸ್ಸು, ಪ್ಲಸ್ ಇದ್ದರೆ ಪ್ಲಸ್ಸು. ಸೊ ಇಲ್ಲಿ ಮೈನಸ್ ಇದೆ, ಸೊ -2x ಇನ್ ಎ ಬ್ರಾಕೆಟ್ c1 ಕಾಸ್ 3x ಪ್ಲಸ್ c2 ಸೈನ್ 3x ಅಂತ ಬರ್ಕೊಳ್ತೀವಿ. ಯಾವಾಗ ಈ ಥರ ಕಾಂಪ್ಲೆಕ್ಸ್ ನಂಬರ್ ಬಂದಾಗ. ಈಗ ಕಾಂಪ್ಲೆಕ್ಸ್ ನಂಬರ್ಗಳು ರಿಪೀಟ್ ಆದರೆ ಏನು ಮಾಡಬೇಕು? 2 ರೂಟ್ಸಲ್ಲಿ ಲೈಕ್ ಈ ಥರ ರಿಪೀಟ್ ಆದಾಗ ಏನು ಮಾಡಬೇಕು? ಸೊ ಇಲ್ಲಿ ನೋಡಿ, y is equal to e to the power of px in a bracket c1 plus c2 into x cos qx plus c3 plus c4 into x sin qx. ಇಲ್ಲೊಂದು ಎಕ್ಸಾಂಪಲ್ ತೋರಿಸಿದ್ದೀನಿ. ಇಲ್ಲಿ 1 ಪ್ಲಸ್ ಆರ್ ಮೈನಸ್ 2i ಅಂತ ಒಂದು ರೂಟ್ ಇದೆ, 1 ಪ್ಲಸ್ ಆರ್ ಮೈನಸ್ 2i ಅಂತ ಸೇಮ್ ರೂಟ್, ಲೈಕ್ 2 ಸತಿ ರಿಪೀಟ್ ಆಗಿದೆ. ಸೊ ಈ ಥರ ಬಂದಾಗ ಈ ಫಾರ್ಮೆಟಿಗೆ ನಾವು ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು. y is equal to p ಪ್ಲೇಸಲ್ಲಿ ಏನಿದೆ 1 ಇದೆ ಅಲ್ವಾ. ಸೊ 1 ಇಂಟು ಎಕ್ಸ್ ಇನ್ ಎ ಬ್ರಾಕೆಟ್ c1 ಪ್ಲಸ್ c2x ಇಂಟು ಕಾಸ್ ಕ್ಯೂ ಪ್ಲೇಸಲ್ಲಿ ಏನಿದೆ 2 ಇದೆ. ಸೊ 2x ಪ್ಲಸ್ c3 ಪ್ಲಸ್ c4x ಸೈನ್ 2x ಅಂತ ಬರ್ತಿದ್ದೀನಿ. ಓಕೆ, ಸೊ ಇಷ್ಟು ಕೇಸಸ್ಗಳನ್ನು ನೆನಪು ಮಾಡ್ಕೊಳ್ಳಿ. ಹಾಗೆ ಇನ್ನೂ ಸ್ವಲ್ಪ ಡಿಫ್ರೆಂಟಾಗಿ ಯಾವ್ಯಾವೆಲ್ಲ ಬರುತ್ತೆ ಅಂದ್ಬಿಟ್ಟು ಇಲ್ಲಿ ನಾನು ತೋರಿಸಿದ್ದೀನಿ. ಸೊ ನೋಡಿ, ಇಲ್ಲಿ ರೂಟ್ಸು 1, -1, 2, -2 ಇದೆ. ಮೀನ್ಸ್ ವಾಟ್? ಎಲ್ಲ ಡಿಸ್ಟಿಂಕ್ಟ್ ಇದ್ದಾವೆ ಅಲ್ವಾ, ಎಲ್ಲವೂ ಕೂಡ ಡಿಫ್ರೆಂಟ್ ಇದ್ದಾವೆ. ಸೊ ಡಿಫ್ರೆಂಟ್ ಇದ್ದಾಗ ನಾವು ಈ ಥರ ಬರ್ಕೊಳ್ತೀವಿ. ಇಲ್ಲಿ ನೋಡಿ, y c ಈಸ್ ಈಕ್ವಲ್ ಟು, ಪ್ರೀವಿಯಸ್ ಆಲ್ರೆಡಿ ಹೇಳಿದ್ದೀನಿ ಫಸ್ಟ್ ಕೇಸಲ್ಲಿ, ಬಟ್ ಅದೇ ಥರ ಇದೊಂದು ಎಕ್ಸಾಂಪಲ್ಲು. c1 e ಟು ದಿ ಪವರ್ ಆಫ್, ಇಲ್ಲಿ 1 ಇದೆ, ಸೊ 1 ಇಂಟು ಎಕ್ಸ್ ಈಸ್ ಎಕ್ಸ್. ಹಾಗೆ c2 e ಟು ದಿ ಪವರ್ ಆಫ್, ಇಲ್ಲಿ -1 ಇದೆ, -1 ಇಂಟು ಎಕ್ಸ್ ಈಸ್ -x. c3 e ಟು ದಿ ಪವರ್ ಆಫ್, ಇಲ್ಲಿ 2 ಅಂತ ಇದೆ, ಸೊ 2x ಪ್ಲಸ್ c4 e ಟು ದಿ ಪವರ್ ಆಫ್, ಇಲ್ಲಿ -2 ಅಂತ ಇದೆ, ಸೊ -2x. ದೆನ್ ರೂಟ್ಸ್ ಬಂದುಬಿಟ್ಟು ಪ್ಲಸ್ ಆರ್ ಮೈನಸ್ ಬರೀ 2i ಅಂತ ಬಂದರೆ, ಅಂದರೆ ರಿಯಲ್ ಪಾರ್ಟ್ ಏನೂ ಇಲ್ಲ ಇಲ್ಲಿ, ಜಸ್ಟ್ ಇಮ್ಯಾಜಿನರಿ ಪಾರ್ಟ್ ಬಂದರೆ ಯಾವ ಥರ? ಕಾಂಪ್ಲಿಮೆಂಟರಿ ಫಂಕ್ಷನ್ ಬಂದುಬಿಟ್ಟು c1 ಕಾಸ್ 2x ಪ್ಲಸ್ c2 ಸೈನ್ 2x, ಅಂದರೆ ಕ್ಯೂ ಪ್ಲಸ್ಸಲ್ಲಿ 2 ಇದೆ ಅಲ್ವಾ. ಸೊ 2 ಬರ್ದಿದ್ದೀನಿ ಅಷ್ಟೇ. ದೆನ್ ರೂಟ್ಸ್ ಬಂದುಬಿಟ್ಟು 1, ಪ್ಲಸ್ ಆರ್ ಮೈನಸ್ i, ಅಂದರೆ ರಿಯಲ್ ಸೇಮ್ ಇರೋದು ಬಂದುಬಿಟ್ಟು, ಅಂದರೆ ಈಕ್ವಲ್ ಇರೋದು ಬಂದುಬಿಟ್ಟು, ಹಾಗೆ ಕಾಂಪ್ಲೆಕ್ಸ್ ನಂಬರು ಬಂತು ಅಂದರೆ ಇಲ್ಲಿ ನೋಡಿ ಸೇಮ್ ಇರೋದಕ್ಕೆ ಕೇಳ್ಕೊಟ್ಟಿದ್ದೀನಲ್ವಾ. 1, ಇರೋದಕ್ಕೆ c1 ಪ್ಲಸ್ c2 ಇಂಟು ಎಕ್ಸ್ e ಟು ದಿ ಪವರ್ ಆಫ್ 1 ಇಂಟು ಎಕ್ಸ್ ಈಸ್ ಎಕ್ಸ್ ಪ್ಲಸ್, ಈಗ 1 ಪ್ಲಸ್ ಆರ್ ಮೈನಸ್ i ಅಂತ ಇದೆ ಅಲ್ವಾ. ಸೊ ಇದಕ್ಕೆ ಬರೆಯೋದಾದರೆ e ಟು ದಿ ಪವರ್ ಆಫ್, ಇಲ್ಲಿ 1 ಇದೆ p ಪ್ಲೇಸಲ್ಲಿ, ಸೊ 1 ಇಂಟು ಎಕ್ಸ್ ಈಸ್ ಎಕ್ಸ್ ಇನ್ ಎ ಬ್ರಾಕೆಟ್ c3 ಕಾಸ್ ಎಕ್ಸ್ ಪ್ಲಸ್ c4 ಸೈನ್ ಎಕ್ಸ್. ಇಲ್ಲಿ ಕ್ಯೂ ಪ್ಲೇಸಲ್ಲಿ 1 ಇರೋದ್ರಿಂದ ನಾನು ಇಲ್ಲಿ 1 ಇಂಟು ಎಕ್ಸ್ ಈಸ್ ಎಕ್ಸ್, ಹಾಗೆ ಇಲ್ಲಿನೂ ಅಷ್ಟೇ 1 ಇಂಟು ಎಕ್ಸ್ ಈಸ್ ಎಕ್ಸ್ ಡೈರೆಕ್ಟಾಗಿ ಬರ್ತಿದ್ದೀನಿ. ಇದಿಷ್ಟನ್ನು ಕೂಡ ಒಂದು ಸತಿ ರಿವೈಸ್ ಮಾಡಿ ದೆನ್ ಸ್ಟಾರ್ಟ್ ಸಾಲ್ವಿಂಗ್ ದ ಪ್ರಾಬ್ಲಮ್. ಥ್ಯಾಂಕ್ ಯು.